Good morning, dear students. 15 members attend ಮಾಡಿದ್ದೀರಾ ಇವತ್ತು. ಸ್ಟ್ರೆಂತ್ ಚೆನ್ನಾಗಿದೆ. ಗುಡ್. ಸೊ ಇದೇ ತರ ಪ್ರತಿದಿನ ಕ್ಲಾಸ್ ಅಟೆಂಡ್ ಮಾಡಿ ಎಲ್ಲರೂ. ಓಕೆ. ಆಕ್ಚುಲಿ ಇವತ್ತು PHP ಸ್ಟಾರ್ಟ್ ಮಾಡೋಣ ಅನ್ಕೊಂಡಿದ್ದೆ, ಬಟ್ ಲ್ಯಾಬ್ ಸೈಕಲ್ದು ಇನ್ನೂ ಒಂದು ಪ್ರೋಗ್ರಾಮ್ ಪೆಂಡಿಂಗ್ ಇದ್ದಿದ್ರಿಂದ ಆ ಪ್ರೋಗ್ರಾಮ್ನ ಕಂಪ್ಲೀಟ್ ಮಾಡಿ ಆಮೇಲೆ PHPಗೆ ಹೋಗೋಣ, ಆಯ್ತಾ? ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಕ್ಯಾಲ್ಕುಲೇಟರ್ ಪ್ರೋಗ್ರಾಮ್ ಹೇಳ್ಕೊಟ್ಟಿದ್ದೆ ಅಲ್ಲ, ಆ ಕ್ಯಾಲ್ಕುಲೇಟರ್ ಪ್ರೋಗ್ರಾಮ್ ಅಲ್ಲಿ ಅದು ಟೈಮ್ ಆಗೋಗಿದ್ರಿಂದ ಕ್ಯಾಸ್ಕೇಡಿಂಗ್ ಸ್ಟೈಲ್ ಶೀಟ್ ಪಾರ್ಟ್ ಕಂಪ್ಲೀಟ್ ಮಾಡಕ್ ಆಗ್ಲಿಲ್ಲ, ರೈಟ್? ಸೊ ಅದನ್ನ ಕಂಪ್ಲೀಟ್ ಮಾಡ್ಬಿಡ್ತೀನಿ ನೋಡಿ. ಮಾಡಿದೀರಾ ಈ ಪ್ರೋಗ್ರಾಮ್ನ? ಮಾಡಿದ್ರ? ಸೊ ಅಫ್ಕೋರ್ಸ್ ನಿಮ್ಗೆ ಕಷ್ಟ ಆಗ್ಬೋದು ಮೊಬೈಲ್ ಅಲ್ಲಿ ಮಾಡೋದು, ಬಟ್ ಟ್ರೈ ಮಾಡಿ, ಆಯ್ತಾ? ನಿಧಾನ ಆದ್ರೂ ಪರವಾಗಿಲ್ಲ, ಎಲ್ಲಾ ಪ್ರೋಗ್ರಾಮ್ಸ್ನು ಟ್ರೈ ಮಾಡಿ. ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೇಕಾಗತ್ತೆ, ಓಕೆನಾ? ನಿಮ್ಗೆ ಟೈಪ್ ಮಾಡೋದು ಸ್ವಲ್ಪ ಪ್ರೋಗ್ರಾಮ್ ಲೆಂತಿ ಇದೆ ಅಂತಂದ್ರೆ ಏನ್ ಮಾಡಿ ಅಂತಂದ್ರೆ, ನಾ ಪ್ರೋಗ್ರಾಮ್ ಕಳ್ಸಿರ್ತೀನಲ್ಲ, ಅದನ್ನ ಅಟ್ಲೀಸ್ಟ್ ಕಾಪಿ ಅಂಡ್ ಪೇಸ್ಟ್ ಆದ್ರೂ ಮಾಡ್ಬಿಟ್ಟು ಎಕ್ಸಿಕ್ಯೂಟ್ ಮಾಡಿ, ಓಕೆ? ಸೊ ಹಾಗೆ ಅಂತೂ ಇರಬೇಡಿ, ಎಕ್ಸಿಕ್ಯೂಟ್ ಮಾಡಿ. ಮತ್ತೆ ಟೈಮ್ ಸಿಕ್ಕಿದ್ರೆ ನೀವೇ ಟೈಪ್ ಮಾಡ್ಬಿಟ್ಟು ಎಕ್ಸಿಕ್ಯೂಟ್ ಮಾಡಿ, ಓಕೆನಾ? ಸೊ ಈ ಕ್ಯಾಲ್ಕುಲೇಟರ್ ಪ್ರೋಗ್ರಾಮ್ ಅಲ್ಲಿ ಇದು HTML ಪಾರ್ಟ್ ಎಕ್ಸ್ಪ್ಲೈನ್ ಮಾಡಿದ್ದೆ, ಮತ್ತೆ ಕೋಡಿಂಗ್ ಪಾರ್ಟ್, ಸ್ಕ್ರಿಪ್ಟ್ ಪಾರ್ಟ್ ಕೂಡ ಎಕ್ಸ್ಪ್ಲೈನ್ ಮಾಡಿದ್ದೆ ನಿಮಗೆ. ಈ ಕ್ಯಾಸ್ಕೇಡಿಂಗ್ ಸ್ಟೈಲ್ ಶೀಟ್ ಪಾರ್ಟ್ ಒಂದು ಎಕ್ಸ್ಪ್ಲೈನ್ ಮಾಡ್ತಿದ್ದೆ, ಅಷ್ಟೊತ್ತಿಗೆ ಟೈಮ್ ಔಟ್ ಆಗಿತ್ತಲ್ಲ, ಓಕೆ? ಸೊ ಇಲ್ಲೇನು ಅಂತದೇನಿಲ್ಲ ನೋಡಿ, ಇಲ್ಲಿ ನಾವು 2 ಕಂಟ್ರೋಲ್ ಹಾಕಿದೀವಿ ಮೇನ್ ಆಗಿ. ಯಾವ್ದ್ರಲ್ಲಿ ಔಟ್ಪುಟ್ ಶೇರ್ ಮಾಡ್ತೀನಿ ರೀ. ಇಲ್ಲಿ ಹಾಕಿರೋದು ಒಂದು ಟೆಕ್ಸ್ಟ್ ಬಾಕ್ಸ್, ಮತ್ತೆ ಮಿಕ್ಕಿದೆಲ್ಲ ಬಟನ್ಸ್ ಹಾಕಿದೀವಿ, ರೈಟ್? ಸೊ ಅವೆರಡೇ ಕಂಟ್ರೋಲಿಗೆ ನಾವು ಸ್ಟೈಲ್ಸ್ ನ ಅಪ್ಲೈ ಮಾಡಬೇಕು. ಸೊ ದೇರ್ ಫೋರ್ ಈ ಇನ್ಪುಟ್ ಟೈಪ್ ಈಕ್ವಲ್ಸ್ ಬಟನ್ ಮತ್ತೆ ಇನ್ಪುಟ್ ಟೈಪ್ ಈಕ್ವಲ್ಸ್ ಟೆಕ್ಸ್ಟ್, ಇವೆರಡಕ್ಕೂ ಸ್ಟೈಲ್ಸ್ ಅಪ್ಲೈ ಮಾಡ್ತಾ ಇದೀವಿ. ಸೊ ಈ ಬಟನ್ನಿಗೆ ಬಂದ್ರೆ, ಸೊ ಅದಕ್ಕೆ ಬ್ಯಾಕ್ ಗ್ರೌಂಡ್ ಕಲರ್ ಪಿಂಕ್, ಮತ್ತೆ ಅದ್ರ ಮೇಲೆ ಟೆಕ್ಸ್ಟ್ ಕಲರ್ ಬ್ಲ್ಯಾಕ್, ಸಾರಿ ಶೇರ್ ಮಾಡಿ, ಓಕೆ? ಟೆಕ್ಸ್ಟ್ ಕಲರ್ ಬ್ಲ್ಯಾಕ್ ಮತ್ತೆ ವಿಡ್ತ್ 100% ಅಂತ ಕೊಟ್ಟಿದ್ದೀನಿ. ಸೊ ಈ ವಿಡ್ತ್ 100% ಏನಕ್ಕೆ ಕೊಟ್ಟಿರೋದು ಅಂತಂದ್ರೆ, ಸಪೋಸ್ ಇದನ್ನ ತೆಗೆದ್ಬಿಡ್ತೀನಿ ಅನ್ಕೊಳ್ಳಿ, ವಿಡ್ತ್ ಈಕ್ವಲ್ಸ್ 100% ಅನ್ನೋದನ್ನ ತೆಗೆದ್ರೆ, ಸೊ ಔಟ್ಪುಟ್ ಅಲ್ಲಿ ನೋಡಿ ಯಾವ ತರ ಕಾಣಿಸುತ್ತೆ ಅಂತ ಹೇಳಿ. ಅದು ಫುಲ್ ಸ್ಟ್ರೆಚ್ ಆಗೋದಿಲ್ಲ. ಇಲ್ಲಿ ಏನು ನಾವು ಕಾಲಮ್ಸ್ TD ಹಾಕಿದೀವಿ, ಅದಿಷ್ಟಕ್ಕೂ ಅದು ಸ್ಟ್ರೆಚ್ ಆಗ್ಬೇಕಲ್ಲ ಈ ಬಟನ್. ಸೊ ಅದಕ್ಕೇನೆ ವಿಡ್ತ್ ಈಕ್ವಲ್ಸ್ 100% ಅಂತ ಕೊಟ್ಟಿರೋದು, ರೈಟ್? ಸೊ ಇಲ್ಲಿ ವಿಡ್ತ್ ಈಕ್ವಲ್ಸ್ 100% ವಾಪಸ್ ಹಾಕ್ತೀನಿ ನೋಡಿ. ಸೊ ಈಗ ಅದು ನೀಟಾಗಿ ಸ್ಟ್ರೆಚ್ ಆಗಿ ಕೂತ್ಕೊಳ್ಳುತ್ತೆ, ಓಕೆ? ಸೊ ದೆನ್ ಇಲ್ಲಿ ಟೆಕ್ಸ್ಟ್ ಕಂಟ್ರೋಲಿಗೆ ಬರೋಣ. ಟೆಕ್ಸ್ಟ್ ಬಾಕ್ಸ್ ಇದೆಯಲ್ಲ, ಆ ಟೆಕ್ಸ್ಟ್ ಬಾಕ್ಸ್ಗೆ ಬ್ಯಾಕ್ ಗ್ರೌಂಡ್ ಕಲರ್ ವೈಟ್, ದೆನ್ ವಿಡ್ತ್ ಈಕ್ವಲ್ಸ್ ಅಗೇನ್ 100%. ಅಂದ್ರೆ ಆ ಕಾಲಮ್ ಅಲ್ಲಿ ಫುಲ್ ಸ್ಟ್ರೆಚ್ ಆಗಿ ಕೂತ್ಕೋಬೇಕು ಅದು ಆ ಟೆಕ್ಸ್ಟ್ ಬಾಕ್ಸ್. ಸೊ ಅದಕ್ಕೇನೆ ವಿಡ್ತ್ 100% ಹಾಕಿರೋದು, ರೈಟ್? ದೆನ್ ಈ ಫಂಕ್ಷನ್ಸ್ ಗೆ ಬಂದ್ರೆ, ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೆ, ಇನ್ನೊಂದ್ಸಲ ಜಸ್ಟ್ ರಿವೈಸ್ ಮಾಡ್ತೀನಿ ನೋಡಿ. ಸೊ ಇಲ್ಲಿ ಇದು ಇಂಪಾರ್ಟೆಂಟ್ ಫಂಕ್ಷನ್, ಸಾಲ್ವ್ ಅನ್ನೋದು ಇಂಪಾರ್ಟೆಂಟ್ ಫಂಕ್ಷನ್. ಸೊ ಇಲ್ಲಿ ನಾವು ಒಂದು ಬಿಲ್ಟ್ ಇನ್ ಫಂಕ್ಷನ್ ಯೂಸ್ ಮಾಡ್ತಾ ಇದೀವಿ, ಇವ್ಯಾಲ್ ಅಂತ ಹೇಳಿ. ಇವ್ಯಾಲ್ ಅಂತಂದ್ರೆ ಇವ್ಯಾಲ್ಯೂಯೇಟ್ ಅಂತ, ರೈಟ್? ಸೊ ಟೆಕ್ಸ್ಟ್ ಬಾಕ್ಸ್ ಇದೆ ಅಲ್ಲ, ರಿಸಲ್ಟ್ ಅನ್ನೋ ಟೆಕ್ಸ್ಟ್ ಬಾಕ್ಸ್ ಅಲ್ಲಿ ಏನು ಎಕ್ಸ್ಪ್ರೆಷನ್ ಇದೆ ಆ ಎಕ್ಸ್ಪ್ರೆಷನ್ ಅನ್ನ ಅದು ಇವ್ಯಾಲ್ಯೂಯೇಟ್ ಮಾಡುತ್ತೆ. ಸೊ ದಟ್ ನೀವು ಮತ್ತೆ ಎಕ್ಸ್ಪ್ಲಿಸಿಟ್ ಆಗಿ A+B ಅಥವಾ ಅಲ್ಲಿ ಟೆಕ್ಸ್ಟ್ ಬಾಕ್ಸ್ ಅಲ್ಲಿ ಇರೋದು 2+3 ಇರುತ್ತಲ್ಲ, ಅದನ್ನ ಮತ್ತೆ ಸಪರೇಟ್ ಆಗಿ ಆಡ್ ಮಾಡೋದು ಬೇಕಿರೋದಿಲ್ಲ.
Okay, so just eval ಅನ್ನೋ ಫಂಕ್ಷನ್ ನ ಕಾಲ್ ಮಾಡಿದ್ರೆ that will evaluate the given expression. So it is a built-in function. So this will use the stack concept to evaluate the given expression, right? So ಈ ಕ್ಲಿಯರ್ ಅನ್ನೋ ಫಂಕ್ಷನ್ ಟೆಕ್ಸ್ಟ್ ಬಾಕ್ಸ್ ವ್ಯಾಲ್ಯೂನ ಕ್ಲಿಯರ್ ಮಾಡುತ್ತೆ. ಮತ್ತೆ ಈ ಡಿಸ್ಪ್ಲೇ ಫಂಕ್ಷನ್ ಏನ್ ಮಾಡುತ್ತೆ ಅಂತಂದ್ರೆ, ಸೊ ಅಲ್ಲಿ ಟೆಕ್ಸ್ಟ್ ಬಾಕ್ಸ್ ಅಲ್ಲಿ ಏನಿರುತ್ತೆ ಅದನ್ನ ಎಕ್ಸ್ಪ್ರೆಷನ್ ಗೆ ಅಪೆಂಡ್ ಮಾಡ್ಕೊಂಡು ಹೋಗುತ್ತೆ. ಓಕೆ, ಸೊ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಹೇಳ್ದಂಗೆ, ಸೊ ಈ ಪ್ಲಸ್ ಅನ್ನೋದು ಇಂಪಾರ್ಟೆಂಟ್ ಇಲ್ಲಿ, ಇದನ್ನ ಟೈಪ್ ಮಾಡೋದು ಮರಿಬೇಡಿ. ಓಕೆ, ಸೊ ಇದಿಷ್ಟು ಕ್ಯಾಲ್ಕುಲೇಟರ್ ಪ್ರೋಗ್ರಾಮ್ ಬಗ್ಗೆ ಆಯ್ತು. ಸೊ ಇದರಲ್ಲಿ ಏನಾದ್ರು ಡೌಟ್ ಇದ್ರೆ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ. ಓಕೆ, ಕ್ಯಾಲ್ಕುಲೇಟರ್ ಅನ್ನೋ ಬಿಲ್ಟ್ ಇನ್ ಫಂಕ್ಷನ್ ಕ್ವಶನ್ ಕೇಳಿದ್ದಾರೆ ಒಬ್ರು, ಇದೆಯಾ? ಇದ್ರೆ ಅದನ್ನ ಸಾಲ್ವ್ ಅನ್ನೋ ಬಿಲ್ಟ್ ಇನ್ ಫಂಕ್ಷನ್ ಪ್ಲೇಸ್ ಅಲ್ಲಿ ಯೂಸ್ ಮಾಡ್ಬೋದಾ? ಕ್ಯಾಲ್ಕ್ ಅನ್ನೋ ಬಿಲ್ಟ್ ಇನ್ ಫಂಕ್ಷನ್ ಇಲ್ಲ. ಸೊ ಇಲ್ಲೊಬ್ರು ಕ್ವಶನ್ ಕೇಳಿದೀರಾ, ಕ್ಯಾಲ್ ಅನ್ನೋ ಬಿಲ್ಟ್ ಇನ್ ಫಂಕ್ಷನ್ ಇದೆಯಾ ಅಂತ ಹೇಳ್ಬಿಟ್ಟು. ಸೊ ಕ್ಯಾಲ್ ನನಗ್ ಗೊತ್ತಿರೋ ಹಂಗೆ ಕ್ಯಾಲ್ ಅನ್ನೋ ಬಿಲ್ಟ್ ಇನ್ ಫಂಕ್ಷನ್ ಇಲ್ಲ, ರೈಟ್? ಸೊ ನಿಮ್ಗೆ ಏನಾದ್ರು ಸಿಕ್ಕಿದ್ರೆ, ಇಲ್ಲ ಅನ್ಕೊಳ್ತೀನಿ, ನಿಮ್ಗೆ ಏನಾದ್ರು ಸಿಕ್ಕಿದ್ರೆ ಟ್ರೈ ಮಾಡಿ. ಬಟ್ ಇಲ್ಲಿ ನಿಮ್ಮ ಪ್ರೋಗ್ರಾಮ್ ಅಲ್ಲಿ ಏನ್ ಕೇಳಿದ್ದಾರೆ ಅಂತಂದ್ರೆ, ಟೆಕ್ಸ್ಟ್ ಬಾಕ್ಸ್ ಅಲ್ಲಿ ಯೂಸರ್ ಎಂಟ್ರಿ ಮಾಡಂಗೆ ಇರ್ಬೇಕು, ಎಂಟ್ರಿ ಮಾಡ್ಬಿಟ್ಟು ಸೊ ಅದನ್ನ ಇವ್ಯಾಲ್ಯೂಯೇಟ್ ಮಾಡೋ ತರ ಇರ್ಬೇಕು ಅಂತ ಕೇಳಿದ್ದಾರೆ. ಸೊ ಕ್ಯಾಲ್ಕುಲೇಟರ್ ಅನ್ನೋದು ಬಿಲ್ಟ್ ಇನ್ ಫಂಕ್ಷನ್ ಇಲ್ಲ. ಓಕೆ, ಸೊ ಅದಕ್ಕೆ ನಾವಿಲ್ಲಿ ಇವ್ಯಾಲ್ ಅನ್ನೋ ಬಿಲ್ಟ್ ಇನ್ ಫಂಕ್ಷನ್ ನ ಯೂಸ್ ಮಾಡ್ತಾ ಇದ್ದೀವಿ. ಸೊ ಇದು ಸಿಂಪ್ಲೆಸ್ಟ್ ಪ್ರೋಗ್ರಾಮ್, ಇರೋದ್ರಲ್ಲೇ ಸಿಂಪ್ಲೆಸ್ಟ್ ಪ್ರೋಗ್ರಾಮ್ ಇದು. ಲೆಂತ್ ಕೂಡ ಕಡಿಮೆ ಇದೆ. ನೆಕ್ಸ್ಟ್ ಪ್ರೋಗ್ರಾಮ್ ಈಸ್, ಇನ್ನೂ ಏನಾದ್ರು ಡೌಟ್ ಇದ್ರೆ ಈ ಪ್ರೋಗ್ರಾಮ್ ಬಗ್ಗೆ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ. ಓಕೆ, ನೆಕ್ಸ್ಟ್ ಇದು ಪಾರ್ಟ್ ಬಿ ಅಲ್ಲಿ ಫಸ್ಟ್ ಪ್ರೋಗ್ರಾಮ್. ಸೊ ಈ ಪ್ರೋಗ್ರಾಮ್ ಬಂದು ಟು ಕ್ಯಾಲ್ಕುಲೇಟ್ ಮೀಡಿಯನ್ ಆಫ್ ಆನ್ ಅರೇ, ಆಯ್ತಾ? ಸೊ ಈಗ ನೀವು ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ ಈ ಕಾನ್ಸೆಪ್ಟ್ ಎಲ್ಲ ಓದಿದೀರಾ ಅಲ್ವಾ? ಮೀನ್, ಮೀಡಿಯನ್ ಮತ್ತೆ ಮೋಡ್, ಈ ಕಾನ್ಸೆಪ್ಟ್ ಎಲ್ಲ ಓದಿದೀರಾ ಅನ್ಕೊಳ್ತೀನಿ, ಹೈಸ್ಕೂಲ್ ಅಲ್ಲೂ ಓದಿದೀರಾ. ಮತ್ತೆ ಈಗ ಇಲ್ಲಿ BSc ಲಿ ಇದೆಯೋ ಇಲ್ವೋ ಗೊತ್ತಿಲ್ಲ, PUC ಲೂ ಇದೆಲ್ಲ ಓದಿರ್ತೀರಾ ಅನ್ಕೊಳ್ತೀನಿ, ರೈಟ್? ಮೀನ್ ಅಂತಂದ್ರೆ, ಸೊ ಗೊತ್ತು ನಿಮ್ಗೆ, ಮೀನ್ ಈಸ್ ನಥಿಂಗ್ ಬಟ್ ದಿ ಆವರೇಜ್ ಆಫ್ ದಿ ಗಿವನ್ ಸೆಟ್ ಆಫ್ ನಂಬರ್ಸ್. ಮತ್ತೆ ಮೋಡ್ ಅಂತಂದ್ರೆ, ಸೊ ಕಾಮನ್ ಆಗಿರುತ್ತಲ್ಲ ಆ ನಂಬರ್ ಗಿವನ್ ಸೆಟ್ ಆಫ್ ನಂಬರ್ಸ್ ಅಲ್ಲಿ. ದೆನ್ ಮೀಡಿಯನ್ ಅಂತಂದ್ರೆ ದಿ ಮಿಡಲ್ ನಂಬರ್. ಓಕೆ, ಸೊ ಇಲ್ಲಿ ಮೀಡಿಯನ್ ಅಲ್ಲಿ ಏನು ಅಂತಂದ್ರೆ, ಈಗ ಇನ್ ಅ ಗಿವನ್ ಸೆಟ್ ಆಫ್ ನಂಬರ್ಸ್, ಏನು ಅಲ್ಲೇನಾದ್ರು ಆಡ್ ನಂಬರ್ಸ್ ಇತ್ತು ಅಂತಂದ್ರೆ, ಸೊ ಅವಾಗ ನಾವ್ ಏನ್ ಮಾಡ್ತೀವಿ, ದಿ ಮಿಡಲ್ ಎಲಿಮೆಂಟ್ ವಿಲ್ ಬಿ ದಿ ಮೀಡಿಯನ್, ರೈಟ್? ಸಪೋಸ್ ಇಫ್ ದೇರ್ ಆರ್ ಈವನ್ ಸೆಟ್ ಆಫ್ ನಂಬರ್ಸ್, ಸೊ ಅವಾಗ ಏನ್ ಮಾಡ್ಬೇಕು ಅಂತಂದ್ರೆ, ಮಿಡ್ಲ್ ಅಲ್ಲಿ 2 ಎಲಿಮೆಂಟ್ ಇರುತ್ತಲ್ಲ, ಸೊ 2 ಎಲಿಮೆಂಟ್ಸ್, ಆ 2 ಎಲಿಮೆಂಟ್ಸ್ ಆವರೇಜ್ ನ ತಗೊಳ್ತೀವಿ to calculate the median if there are even set of numbers, right? So odd set of numbers ittu antandre, suppose 7 numbers ittu antandre, third ಅಥವಾ fourth element ಏನಿರುತ್ತೆ, so that will be the median. Okay, 7 numbers ittu ಅಂತಂದ್ರೆ, so middle element that is 3.5. ಸೊ ಅದೇ ಈವನ್ ಸೆಟ್ ಆಫ್ ನಂಬರ್ಸ್ ಇತ್ತು ಅಂತಂದ್ರೆ ಅವಾಗ ಏನ್ ಮಾಡ್ಬೇಕಾಗುತ್ತೆ ಅಂತಂದ್ರೆ, ಸೊ ಮಿಡ್ಲ್ ಅಲ್ಲಿ 2 ಎಲಿಮೆಂಟ್ ಆವರೇಜ್ ನ ತಗೊಳ್ತೀವಿ ಟು ಕ್ಯಾಲ್ಕುಲೇಟ್ ದಿ ಮೀಡಿಯನ್ ಆಫ್ ದಿ ಅರೇ. ಸೊ ಇದು ನಿಮ್ಗೆ ಗೊತ್ತು ಅನ್ಕೊಳ್ತೀನಿ, ಬಟ್ ಎನಿ ಹೌ ರಿವೈಸ್ ಮಾಡಿದೆ ಅಷ್ಟೇನೆ. ಓಕೆ,
ಸೊ ಈಗ ಡೈರೆಕ್ಟ್ ಆಗಿ ಪ್ರೋಗ್ರಾಮಿಗೆ ಹೋಗೋಣ. ಸೊ ಈಗ ಪ್ರೋಗ್ರಾಮ್ ಲೆಂತ್ ಏನಿಲ್ಲ, ಇಲ್ಲಿ ತುಂಬಾ ಚಿಕ್ಕದಾಗಿದೆ. ಸೊ ಲೆಟ್ ಅಸ್ ಸ್ಟಾರ್ಟ್ ಫ್ರಮ್ HTML. ಇಲ್ಲಿ ಬಾಡಿ ಟ್ಯಾಗ್ ಒಳಗೆ ಬಾಡಿ ಒಂದು ಫಂಕ್ಷನ್ ಕಾಲ್ ಮಾಡ್ತಾ ಇದ್ದೀವಿ. ಸೊ ಫಂಕ್ಷನ್ ನೇಮ್ ಇಸ್ ಚೆಕ್ ಮೀಡಿಯನ್, ಅಥವಾ ನೀವು ಕಂಪ್ಯೂಟ್ ಮೀಡಿಯನ್ ಅಂತ ನೇಮ್ ಕೊಟ್ಕೊಡಿ. ಏನ್ ನೇಮ್ ಬೇಕಾದ್ರೂ ಕೊಡ್ಬೋದು, ಆಯ್ತಾ. ಸೊ ಇದನ್ನ ಸೇವ್ ಮಾಡೋಣ ಈಗ. ಫಂಕ್ಷನ್ ಚೆಕ್ program.html. HTML ಅಲ್ಲಿ ಇಷ್ಟೇನೆ ಇರೋದು. ಬಾಡಿ ಟ್ಯಾಗ್ ಕ್ಲೋಸ್ ಮಾಡೋಣ. ಈಗ ಸ್ಕ್ರಿಪ್ಟ್ ಪಾರ್ಟಿಗೆ ಬರೋಣ. ಸ್ಕ್ರಿಪ್ಟ್ ಪಾರ್ಟ್ ಅಲ್ಲಿ ಫಂಕ್ಷನ್ ಬರೀಬೇಕಾಗುತ್ತೆ. ಸೊ ಫಂಕ್ಷನ್ ನೇಮ್ ಏನು? ಚೆಕ್ ಮೀಡಿಯನ್. ಚೆಕ್ ಮೀಡಿಯನ್, ರೈಟ್. ಸೊ ಇದು ಯಾವುದೇ ಆರ್ಗ್ಯುಮೆಂಟ್ ನ ತಗೊಳ್ಳೋದಿಲ್ಲ. ಇಲ್ಲಿ ಇದರೊಳಗೆ ಒಂದು ಅರೇನ ಡಿಕ್ಲೇರ್ ಮಾಡ್ತೀನಿ. ಅರೇ ನೇಮ್ ಈಸ್ ನಮ್. ಇದರೊಳಗೆ ಎಲಿಮೆಂಟ್ಸ್ ನ ಹಾಕೋಣ. 1 3 4 2 7 5 8 6. Okay, so this is our given array. So ಇದಕ್ಕೆ ನಾವು ಮೀಡಿಯನ್ ಅನ್ನ ಫೈಂಡ್ ಔಟ್ ಮಾಡಬೇಕು, ರೈಟ್. ಸೊ ಆಮೇಲೆ ರಿಮೆಂಬರ್ ಒನ್ ಮೋರ್ ಥಿಂಗ್, ಇಲ್ಲಿ ನೀವು ಮೀಡಿಯನ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದ್ರೆ ಸೊ ಅರೇ ಮಸ್ಟ್ ಬಿ ಸಾರ್ಟೆಡ್. ಅರೇ ವ್ಯಾಲ್ಯೂಸ್ ಏನಾಗಿರ್ಬೇಕು? ಸಾರ್ಟೆಡ್ ಆಗಿರ್ಬೇಕು. ಇಲ್ಲಿ ನೋಡಿ, ನಾವು ಕೊಟ್ಟಿರೋ ಅರೇ ನಂಬರ್ಸ್ ಸಾರ್ಟ್ ಆಗಿಲ್ಲ. ಸೊ ಫಸ್ಟ್ ಏನ್ ಮಾಡ್ಬೇಕು? ಮೀಡಿಯನ್ ಕ್ಯಾಲ್ಕುಲೇಟ್ ಮಾಡೋಕ್ಕೂ ಮುಂಚೆ ಅರೇನ ಸಾರ್ಟ್ ಮಾಡ್ಕೋಬೇಕು, ಆಯ್ತಾ. ಸೊ ಅರೇನ ಸಾರ್ಟ್ ಮಾಡ್ಕೋಬೇಕು ಅಂತಂದ್ರೆ ಸೊ ಅಗೇನ್ ಬಿಲ್ಟ್ ಇನ್ ಫಂಕ್ಷನ್ ಇದೆ, ಸಾರ್ಟ್ ಅಂತ ಒಂದು ಬಿಲ್ಟ್ ಇನ್ ಫಂಕ್ಷನ್ ಇದೆ, ಅದನ್ನ ಯೂಸ್ ಮಾಡ್ತೀವಿ. ಓಕೆ, ಇಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಥಿಂಗ್ಸ್ ಆಡ್ ಮಾಡಬೇಕು ಈ ಸಾರ್ಟ್ ಅನ್ನೋ ಫಂಕ್ಷನ್ಗೆ. ಏನಕ್ಕೆ ಅಂತ ಹೇಳ್ತೀನಿ. ಓಕೆ, ರಿಟರ್ನ್ a minus b. ಓಕೆ, ಈಗ ಸಾರ್ಟ್ ಮಾಡ್ಕೊಂಡಾಯ್ತು. ಈಗ ಮೀಡಿಯನ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಕ್ಯಾಲ್ಕುಲೇಟ್ ಮಾಡಿ ಈ ಮೀಡಿಯನ್ ಅನ್ನು ಅರೇ ಒಳಗೆ ಹಾಕೊಳ್ತಾ ಇದ್ದೀನಿ. ಸೊ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತಂದ್ರೆ, ಬಿಫೋರ್ ದಿಸ್ ನಮ್ಗೆ ಇನ್ನೊಂದು ವ್ಯಾಲ್ಯೂ ಬೇಕಾಗುತ್ತೆ. ಸೊ ಅದೇನಪ್ಪ ಅಂತಂದ್ರೆ ದಿ ಲೆಂತ್ ಆಫ್ ದಿ ಅರೇ. ಅರೇದು ಲೆಂತ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತಂದ್ರೆ, ಅಗೇನ್ ಬಿಲ್ಟ್ ಇನ್ ಫಂಕ್ಷನ್ ಇದೆ ಲೆಂತ್ ಅಂತ. ಓಕೆ, ಸೊ ಇಲ್ಲಿ ನೋಡಿ, ಹಿಯರ್ ವಿ ಆರ್ ಕ್ಯಾಲ್ಕುಲೇಟಿಂಗ್ ದಿ ಲೆಂತ್ ಆಫ್ ದಿ ಅರೇ ಯೂಸಿಂಗ್ ದಿಸ್ ಫಂಕ್ಷನ್ ಲೆಂತ್. ಸೊ ಯಾವುದಕ್ಕೆ ನಾವು ಲೆಂತ್ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀವಿ? ನಮ್ಮ ಅರೇ. ಸೊ ಅರೇ ನೇಮ್ ಏನು? ನಮ್, NUM. ಲೆಂತ್ ಡಿವೈಡೆಡ್ ಬೈ 2. ಸೊ ಇಲ್ಲಿ ನಮ್ಗೆ ಏನ್ ಸಿಗುತ್ತೆ ಅಂತಂದ್ರೆ ದಿ ಮಿಡ್ಲ್ ಎಲಿಮೆಂಟ್. ಓಕೆ, ಸೊ ದೆನ್ ಮೀಡಿಯನ್, ಸೊ n mod 2 equals 0. then just observe ಮಾಡಿ, plus num of n minus 1 divided by 2 or num of n minus 1. then ಇದನ್ನ ಪ್ರಿಂಟ್ ಮಾಡಬೇಕು. ಯಾವ್ದನ್ನ? ಮೀಡಿಯನ್. ಡಾಕ್ಯುಮೆಂಟ್ ಡಾಟ್ ರೈಟ್ median of an array is median, right? Okay.
ಸೊ ಏನ್ ಮಾಡಿದ್ವಿ ಇಲ್ಲಿ ಮಿಡ್ಲ್ ಎಲಿಮೆಂಟ್ ನ ಫೈಂಡ್ ಔಟ್ ಮಾಡ್ತಾ ಇದ್ದೀವಿ. ಓಕೆ, ಡಿವೈಡೆಡ್ ಲೆಂತ್ ಡಿವೈಡೆಡ್ ಬೈ 2. ಸೊ ಲೆಂತ್ ಎಷ್ಟಿಲ್ಲಿ 3 4 8. 8 divided by 2 is 4. Okay, so then ಇಲ್ಲಿ ಸಾರ್ಟ್ ಮಾಡ್ತಾ ಇದೀವಿ. ಸೊ ಇಲ್ಲಿ ಡೈರೆಕ್ಟ್ ಆಗಿ ಸಾರ್ಟ್ ಯೂಸ್ ಮಾಡೋದಕ್ಕಾಗೋದಿಲ್ಲ. ಸೊ ಇಲ್ಲಿ ಏನಕ್ಕೆ ಅಂತಂದ್ರೆ, ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ 2 ನಂಬರ್ ಇರುತ್ತೆ ಅನ್ಕೊಳ್ಳಿ, 2 and 1000. ಆಯ್ತಾ? ಸೊ ಈ 2 and 1000 ಅಲ್ಲಿ ದಿ ಸ್ಮಾಲೆಸ್ಟ್ ನಂಬರ್ ಇಸ್ 2 ಅಲ್ವಾ? ಬಟ್ ಇಲ್ಲಿ ಜಾವಾ ಸ್ಕ್ರಿಪ್ಟ್ ಅಲ್ಲಿ ಇದು ಏನ್ ಮಾಡುತ್ತೆ ಅಂತಂದ್ರೆ, ಸೊ ಇಟ್ ವಿಲ್ ರಿಟರ್ನ್ ದಿ 1000 ಆಸ್ ದಿ ಸ್ಮಾಲೆಸ್ಟ್ ನಂಬರ್. ಏನಕ್ಕೆ ಅಂತಂದ್ರೆ, ಈ ಸಾರ್ಟ್ ಅನ್ನೋ ಫಂಕ್ಷನ್ ಇದೆಯಲ್ಲ ಈ ಜಾವಾ ಸ್ಕ್ರಿಪ್ಟ್ ಅಲ್ಲಿ, ಸೊ ಇದು ಏನ್ ಮಾಡುತ್ತೆ ಅಂತಂದ್ರೆ ಈ ಫಸ್ಟ್ ಡಿಜಿಟ್ ನ ಕೌಂಟ್ ತಗೊಳುತ್ತೆ. ಓಕೆ, ಸೊ ಇಲ್ಲಿ ರಿಮೈನಿಂಗ್ ಡಿಜಿಟ್ಸ್ ಏನಿದೆ ಅದನ್ನ ನೋಡೋದಿಲ್ಲ, ಅದು ಫಸ್ಟ್ ಡಿಜಿಟ್ ಅಲ್ಲಿ ಏನಿದೆ, ಸೊ ಟೇಕಿಂಗ್ ದಟ್ ಇನ್ ಟು ಅಕೌಂಟ್, so it will return 1000 as the smallest element. Okay, so because 1 is smaller than 2, ಅದಕ್ಕೆ ನಾವು ಏನ್ ಮಾಡ್ತೀವಿ ಅಂತಂದ್ರೆ, ಸೊ ಇಲ್ಲಿ it has to consider all the digits. ಆಯ್ತಾ? ಸೊ ಅದಕ್ಕೇನೆ ಇದನ್ನ ಯೂಸ್ ಮಾಡ್ತಾ ಇದೀವಿ, ಫಂಕ್ಷನ್ a, b. ಆಯ್ತಾ? ಒಂದು ಫಂಕ್ಷನ್ ಬರೀತಾ ಇದೀವಿ. ಸೊ ಫಂಕ್ಷನ್ ಅಲ್ಲಿ ರಿಟರ್ನ್ a ಮೈನಸ್ b. ಸೊ ಇಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ಇವೆರಡನ್ನು ನಾವು ಮೈನಸ್ ಮಾಡ್ತೀವಿ. ಓಕೆ, 2 and 1 ಆ ಫಸ್ಟ್ ಡಿಜಿಟ್ ಇರುತ್ತಲ್ಲ, ಡಿಜಿಟ್ ವೈಸ್ ಕಂಪೇರ್ ಮಾಡ್ಕೊಂಡು ಹೋಗ್ತೀವಿ. ಆಯ್ತಾ? ಸೊ ಅವಾಗ ಏನಾಗುತ್ತೆ ಅಂತಂದ್ರೆ, ಸೊ 2 and 1 ವಿಲ್ ಬಿ ಕಂಪೇರ್. ಆಯ್ತಾ? ಸೊ ಯಾವಾಗ ಇಲ್ಲಿ ಗ್ರೇಟರ್ ಬರುತ್ತೆ, ಸೊ ಅವಾಗ ದಿಸ್ ವಿಲ್ ಬಿ ಕನ್ಸಿಡರ್ಡ್ ಆಸ್ ದಿ ಲಾರ್ಜೆಸ್ಟ್ ಅಂಡ್ ದಿಸ್ ವಿಲ್ ಬಿ ಕನ್ಸಿಡರ್ಡ್ ಆಸ್ ದಿ ಲಾರ್ಜೆಸ್ಟ್ and 2 will be considered as the smallest. Right? So this is how we will calculate or we will sort the numbers in JavaScript. So ಇಲ್ಲಿ JavaScript ಅಲ್ಲಿ, so that is the disadvantage. So ಅದಕ್ಕೆ ಏನ್ ಮಾಡ್ತೀವಿ ಅಂತಂದ್ರೆ, ಸೊ ಅಲ್ಲಿ ನಾವು ಮೈನಸ್ ಮಾಡ್ಕೊಳ್ತೀವಿ. ಆಯ್ತಾ? ಸೊ ಇದು ಡೀಟೇಲ್ಸ್ ಏನ್ ಬೇಡ ನಿಮಗೆ. ಸೊ ಜಸ್ಟ್ ನೀವು ಎಲ್ಲೇ JavaScript ಅಲ್ಲಿ ನಂಬರ್ಸ್ ನ ಸಾರ್ಟ್ ಮಾಡ್ತೀರಾ ಅಂತಂದ್ರೆ, ಸೊ ಜಸ್ಟ್ ಈ ಲೈನ್ ಅನ್ನ ಆಡ್ ಮಾಡ್ಕೊಳ್ಳಿ ಅಷ್ಟೇನೆ. ಒಂದು ಫಂಕ್ಷನ್ a, b, ಆ ಫಂಕ್ಷನ್ ಒಳಗೆ ರಿಟರ್ನ್ a ಮೈನಸ್ b. ಆಯ್ತಾ? ಟು ಸಾರ್ಟ್ ದಿ ನಂಬರ್ಸ್. ಬಟ್ ನೀವೇನಾದ್ರು ಸ್ಟ್ರಿಂಗ್ಸ್ ಅಥವಾ ಆಲ್ಫಾಬೆಟ್ಸ್ ನ ಸಾರ್ಟ್ ಮಾಡ್ತೀರಾ ಅಂತಂದ್ರೆ, ಸೊ ಅವಾಗ ಈ ಲೈನ್ ಬೇಕಿರೋದಿಲ್ಲ. ಸೊ ಜಸ್ಟ್ ಸಾರ್ಟ್ ಅಂತ ಹಾಕಿದ್ರೆ ಸಾಕು, ಇಟ್ ವಿಲ್ ಸಾರ್ಟ್ ದಿ ಗಿವನ್ ಸ್ಟ್ರಿಂಗ್ಸ್ ಇನ್ ಆಲ್ಫಾಬೆಟಿಕಲ್ ಆರ್ಡರ್. ಓಕೆ, ಸೊ ಸಾರ್ಟ್ ಮಾಡ್ಕೊಂಡ್ಮೇಲೆ, ಸೊ ನಿಮ್ಮ ಅರೇ ಯಾವ ತರ ಇರುತ್ತೆ ಅಂತಂದ್ರೆ, ಇಟ್ ವಿಲ್ ಬಿ ಲೈಕ್ ದಿಸ್ 1 2 3 4 5 7 8. ಓಕೆ, ಸೊ ನಿಮ್ಮ ಅರೇ ಈ ತರ ಇರುತ್ತೆ. 1 2 3 4 5 6. ಸೊ ದೆನ್, ಸೊ ಇಲ್ಲಿ ಎಷ್ಟು ನಂಬರ್ಸ್ ಇದಾವೆ? 8 ನಂಬರ್ಸ್ ಇದೆ ಅಲ್ಲ. ಸೊ ಈ 8 ನಂಬರ್ಸ್ ಇಲ್ಲಿ ನಮ್ಮ ಹತ್ರ ಇರೋದು ಈವನ್ ಸೆಟ್ ಆಫ್ ನಂಬರ್ಸ್ ಅಲ್ವಾ? ಈವನ್ ಸೆಟ್ ಆಫ್ ನಂಬರ್ಸ್ ಇದೆ. ಸೊ ಅದಕ್ಕೆ ಇದು ಏನ್ ಮಾಡ್ಬೇಕು ಅಂತಂದ್ರೆ, ಯಾವ ರೀತಿ ಮೀಡಿಯನ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು ಅಂತಂದ್ರೆ, ಸೊ ಮಿಡಲ್ 2 ಎಲಿಮೆಂಟ್ಸ್ ವಿಲ್ ಬಿ ದಿ ಮಿಡ್ ಎಲಿಮೆಂಟ್ಸ್, ವಿಲ್ ಬಿ ದಿ 2 ಮಿಡ್ ಎಲಿಮೆಂಟ್ಸ್. ಸೊ ಇಲ್ಲಿ ನೋಡಿ, ಈ ಕಡೆ 3 ಎಲಿಮೆಂಟ್ ಇದೆ, ಈ ಕಡೆ 3 ಎಲಿಮೆಂಟ್ ಇದೆ. ಈ 2 ಎಲಿಮೆಂಟ್ ಏನಿರುತ್ತೆ, ಸೊ ಇವೆರಡರದ್ದು ಅದು ಆವರೇಜ್ ತಗೊಳುತ್ತೆ. ಸೊ 4 plus 5 divided by 2, it will be 4.5. Okay, so this will be the median of this array. Suppose numbers ಇಷ್ಟೇ ಇತ್ತು ಅನ್ಕೊಳ್ಳಿ, odd set of numbers ಇತ್ತು ಅಂತಂದ್ರೆ, for example like this 1 2 3 4 5 6 7. ಸೊ ಅವಾಗ ಮಿಡ್ ಎಲಿಮೆಂಟ್ ಅಥವಾ ಮೀಡಿಯನ್ ಏನಾಗಿರುತ್ತೆ ಅಂತಂದ್ರೆ 4 will be the median in that case. Okay, so for odd set of numbers. ಸೊ ಇಲ್ಲಿ ಈವನ್ ಸೆಟ್ ಆಫ್ ನಂಬರ್ಸ್ ಇರೋದ್ರಿಂದ ಅದು ಮಿಡ್ 2 ಎಲಿಮೆಂಟ್ಸ್ ತಗೋಬೇಕು. ಸೊ ಇಲ್ಲಿ ಚೆಕ್ ಮಾಡ್ತಾ ಇದೀವಿ ನೋಡಿ,
ಇಫ್ ಎನ್ ಮೋಡ್ 2 ಇಸ್ ಈಕ್ವಲ್ ಟು 0 ಅಂದ್ರೆ ಚೆಕ್ ಮಾಡ್ತಾ ಇದೀವಿ ಎಷ್ಟು ಎಲಿಮೆಂಟ್ಸ್ ಇದಾವೆ ಅಂತ. ಎನ್ ಮೋಡ್ 2 ಇಸ್ ಈಕ್ವಲ್ ಟು 0 ಆಗಿತ್ತು ಅಂತಂದ್ರೆ ಅದು ಈವನ್ ಸೆಟ್ ಆಫ್ ನಂಬರ್ಸ್. ಸೊ ಅವಾಗ ಏನ್ ಮಾಡ್ಬೇಕು, ನಮ್ ಆಫ್ ಎನ್ ಪ್ಲಸ್ ನಮ್ ಆಫ್ ಎನ್ ಮೈನಸ್ 1. ಇಲ್ಲಿ ನೋಡಿ, ನಮ್ ಆಫ್ ಎನ್ ಅಂಡ್ ನಮ್ ಆಫ್ ಎನ್ ಮೈನಸ್ 1 ಡಿವೈಡೆಡ್ ಬೈ 2. ಇಲ್ಲಿ ಎನ್ ಅಂತಂದ್ರೆ ಏನು, ದಿಸ್ ಒನ್. ಇಲ್ಲಿ ಮಿಡ್ಲ್ ಎಲಿಮೆಂಟ್ ತಗೊಳ್ತಾ ಇದೀವಲ್ಲ, ಅದನ್ನು ನಮ್ ಡಾಟ್ ಲೆಂತ್ ಡಿವೈಡೆಡ್ ಬೈ 2. ಓಕೆ, ಸೊ ಇದು ಈವನ್ ಸೆಟ್ ಆಫ್ ನಂಬರ್ಸ್ಗೆ. ಸಪೋಸ್ ಆಡ್ ಸೆಟ್ ಆಫ್ ನಂಬರ್ಸ್ ಇತ್ತು ಅಂತಂದ್ರೆ ಆವಾಗ ಈ ರೂಲ್ ಅಪ್ಲೈ ಆಗುತ್ತೆ, ನಮ್ ಆಫ್ ಎನ್ ಮೈನಸ್ 1. ಸೊ ಆ ಕೇಸಲ್ಲಿ 4 ವಿಲ್ ಬಿ ದಿ ಮೀಡಿಯನ್. ಸೊ ಇದು ಆಡ್ ಸೆಟ್, ಈವನ್ ಸೆಟ್ ಆಫ್ ನಂಬರ್ಸ್ಗೆ. ದೆನ್ ಇದು ಬರೋದು ಆಡ್ ಸೆಟ್ ಆಫ್ ನಂಬರ್ಸ್ಗೆ, ರೈಟ್? ಸೊ ಕ್ಯಾಲ್ಕುಲೇಟ್ ಮಾಡ್ಬಿಟ್ಟು, ಸೊ 4.5 will be the answer in our case. So it will return the 4.5 as the median. So run ಮಾಡೋಣ ಈಗ. ಶೇರ್ ಮಾಡ್ತೀನಿ ನೋಡಿ ಔಟ್ಪುಟ್ ಸ್ಕ್ರೀನ್. ಎಸ್, ಸೊ ಮೀಡಿಯನ್ ಆಫ್ an array is 4.5. ಓಕೆ, ಸೊ ನಿಮಗೆ ಬೇಕಿದ್ರೆ ಈ ಅರೇನ ಕೂಡ ಪ್ರಿಂಟ್ ಮಾಡ್ಕೊಳ್ಳಿ. ಅಲ್ಲಿ ಔಟ್ಪುಟ್ ಸ್ಕ್ರೀನ್ ಅಲ್ಲಿ ಡಾಕ್ಯುಮೆಂಟ್ ಡಾಟ್ ರೈಟ್ ಅರೇ ಈಸ್ ಅರೇ ನೇಮ್ ಬಂದು ನಮ್, ಮತ್ತೆ ಇಲ್ಲಿ ಬ್ರೇಕ್ ಟ್ಯಾಗ್ ಹಾಕೊಳ್ಳೋಣ. ಎಸ್, ಓಕೆ. ಸೊ ಇಲ್ಲಿ ನೋಡಿ ಅರೇ ಕೂಡ ಪ್ರಿಂಟ್ ಆಯ್ತು. ಮೀಡಿಯನ್ ಇಸ್ 4.5. ಓಕೆ, ಅರ್ಥ ಆಯ್ತಾ ಈ ಕಾನ್ಸೆಪ್ಟ್? So array is this and its median is 4.5. ಅರ್ಥ ಇದೆ ಈ ಕಾನ್ಸೆಪ್ಟ್? ಏನಾದ್ರು ಡೌಟ್ ಇದ್ರೆ ಕೇಳಿ. ಈ ಪ್ರೋಗ್ರಾಮ್ ನ ಗ್ರೂಪ್ ಅಲ್ಲಿ ಹಾಕ್ತೀನಿ ಕ್ಲಾಸ್ ಮುಗಿದ್ಮೇಲೆ. ಸೊ ಇದು ಲ್ಯಾಬ್ ಸೈಕಲ್ ಪಾರ್ಟ್ ಬಿ ಅಲ್ಲಿ ಫಸ್ಟ್ ಪ್ರೋಗ್ರಾಮ್ ಜಾವಾ ಸ್ಕ್ರಿಪ್ಟ್ ಮೇಲೆ ಇತ್ತು ಈ ಪ್ರೋಗ್ರಾಮ್, ಆಯ್ತಾ? ಸೊ ಅಲ್ಲಿಗೆ ಜಾವಾ ಸ್ಕ್ರಿಪ್ಟ್ ರಿಲೇಟೆಡ್ ಎಲ್ಲ ಪ್ರೋಗ್ರಾಮ್ಸ್ ಆಗಿದೆ ಲ್ಯಾಬ್ ಸೈಕಲ್. ಈಗ ನೆಕ್ಸ್ಟ್ PHP ಸ್ಟಾರ್ಟ್ ಮಾಡೋಣ. ಏನು ಡೌಟ್ ಇಲ್ವಾ ಇದ್ರಲ್ಲಿ? ಓಕೆ, ಅಟೆಂಡೆನ್ಸ್ ತಗೊಂಡ್ಬಿಡ್ತೀನಿ ರೀ. ಈಗ PHP ಸ್ಟಾರ್ಟ್ ಮಾಡೋಣ. PHP ನ ಸ್ಟಾರ್ಟಿಂಗ್ ಕೆಲವು ಪ್ರೋಗ್ರಾಮ್ಸ್ಗೆ ವಾಪಸ್ HTML ಎಡಿಟರ್ಗೆ ಹೋಗ್ತೀನಿ. ಆನ್ಲೈನ್ ಎಡಿಟರ್ ಇತ್ತಲ್ಲ ಯಾವುದು W3 ಸ್ಕೂಲ್ಸ್, ವಾಪಸ್ ಅಲ್ಲಿಗೆ ಹೋಗೋಣ. ಇಲ್ಲಿ ನೋಟ್ ಪ್ಯಾಡ್ ಅಲ್ಲಿ ಏನಕ್ಕೆ ಆಗೋದಿಲ್ಲ ಅಂತಂದ್ರೆ ಇಲ್ಲಿ ಒಂದು ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡ್ಕೋಬೇಕಾಗತ್ತೆ, XAMPP ಅಂತ ಹೇಳ್ಬಿಟ್ಟು, ಆಯ್ತಾ? ಸೊ ಅದು ಮೋಸ್ಟ್ಲಿ ಲಾಸ್ಟ್ ಪ್ರೋಗ್ರಾಮ್ಗೆ ಬೇಕಾಗ್ಬೋದೇನೋ.
ನೋಡೋಣ. ಅದಕ್ಕೂ ಬೇಕಾಗೋದಿಲ್ಲ ಅಂತಂದ್ರೆ ಇಟ್ ಇಸ್ ವೆಲ್ ಅಂಡ್ ಗುಡ್. W3 ಸ್ಕೂಲ್ಸ್ ಅಲ್ಲೇ ಎಕ್ಸಿಕ್ಯೂಟ್ ಮಾಡ್ಬಿಡ್ಬೋದು. ಆಯ್ತಾ? ಈಗ W3 ಸ್ಕೂಲ್ಸ್ ಹೋಗೋಣ. Okay. So PHP. Yes. Last unit idu ನಿಮ್ಮ ಸಿಲೆಬಸ್ ಅಲ್ಲಿ ಯೂನಿಟ್ 4 ಇಟ್ ಈಸ್ ಆನ್ PHP. ಆಯ್ತಾ? ಈ PHP it stands for pre-hypertext processor. ಆಯ್ತಾ? ಸೊ ಅದಕ್ಕೂ ಮೊದಲು ಇದನ್ನ ಪರ್ಸನಲ್ ಹೋಮ್ ಪೇಜ್ ಅಂತ ಕೂಡ ಕರೀತಾ ಇದ್ರು. ಆಯ್ತಾ? ಸೊ ವೆಬ್ ಪೇಜ್ ನ ಡಿಸೈನ್ ಮಾಡೋದಕ್ಕೆ PHP ಯೂಸ್ ಮಾಡ್ತೀವಿ ಅಲ್ಲ. ಸೊ ಅದಕ್ಕೆ ಅರ್ಲಿಯರ್ ಇಟ್ ವಾಸ್ ಆಲ್ಸೋ ಕಾಲ್ಡ್ ಆಸ್ ಪರ್ಸನಲ್ ಹೋಮ್ ಪೇಜ್. PHP ವಾಸ್ ಆಲ್ಸೋ ಕಾಲ್ಡ್ ಆಸ್ ಪರ್ಸನಲ್ ಹೋಮ್ ಪೇಜ್. ಬಟ್ ಟೆಕ್ನಿಕಲ್ ಆಗಿ ಹೇಳಬೇಕು ಅಂತಂದ್ರೆ PHP ಸ್ಟ್ಯಾಂಡ್ಸ್ ಫಾರ್ ಪ್ರೀ ಹೈಪರ್ಟೆಕ್ಸ್ಟ್ ಪ್ರೊಸೆಸರ್. ಓಕೆ, ಸೊ P ಸ್ಟ್ಯಾಂಡ್ಸ್ ಫಾರ್ pre, then H stands for hypertext. Again, this last P stands for processor. Okay. So this was developed by a programmer called Rasmus Ludolf, I think. Okay. So e person e PHP na develop ಮಾಡಿದ್ರು. Okay. So theory part nu ಕಳಿಸ್ತೀನಿ ನಿಮಗೆ, ಗ್ರೂಪ್ ಅಲ್ಲಿ ಹಾಕ್ತೀನಿ. Then so its syntax is very similar to C language. C language ಏನಿದೆ ಸೊ ಅದೇ ತರನೇ ಇರೋದು PHP ದು syntax, and this is very simplest language. ಈ ವೆಬ್ ಪ್ರೋಗ್ರಾಮಿಂಗ್ ಅಥವಾ ವೆಬ್ ಟೆಕ್ನಾಲಜೀಸ್ ಬಂದ್ರೆ ಈ PHP ಮತ್ತೆ ಈ ಪೈಥಾನ್ ಎಲ್ಲ ಏನಿದೆ, ಸೊ ಇವೆರಡು ತುಂಬಾ ಸಿಂಪ್ಲೆಸ್ಟ್ ಲ್ಯಾಂಗ್ವೇಜಸ್. ಓಕೆ, ಬಿಕಾಸ್ ಇಟ್ಸ್ syntax is very similar to C language. ಸೊ ಅಂಡ್ ಇಲ್ಲಿ ಈ PHP ಲಿ ಏನು ಅಂತಂದ್ರೆ ನೀವು ಮುಂಚೆನೆ ಪ್ರಯರ್ ಆಗಿನೇ ಏನು ಯು ನೀಡ್ ನಾಟ್ ವಾಟ್ ಡಿಕ್ಲೇರ್ ವೇರಿಯೇಬಲ್ಸ್ ನ ಮುಂಚೆನೆ ಡಿಕ್ಲೇರ್ ಮಾಡೋದು ಬೇಕಿಲ್ಲ. ಈಗ ನಾವು ಜಾವಾ ಸ್ಕ್ರಿಪ್ಟ್ ಅಲ್ಲಿ ಹೇಗೆ ವೇರಿಯೇಬಲ್ಸ್ ನ ಡಿಕ್ಲೇರ್ ಮಾಡ್ದೇನೆ ಅದನ್ನ ಯೂಸ್ ಮಾಡಿದ್ವಿ, ಅದೇ ರೀತಿ ಇಲ್ಲಿ PHP ಲೂ ಕೂಡ ವೇರಿಯೇಬಲ್ಸ್ ಡಿಕ್ಲೇರ್ ಮಾಡೋ ಅವಶ್ಯಕತೆ ಇಲ್ಲ. Then one more important feature of this PHP is it supports associative arrays. So ಈಗ ನೀವು ಕಲ್ತ್ಕೊಂಡಿದ್ದೀರಾ C ಪ್ರೋಗ್ರಾಮಿಂಗು, ಜಾವಾದಲ್ಲಿ ಎಲ್ಲ ಕಡೆ ಕಲ್ತ್ಕೊಂಡಿದ್ದೀರಾ. there are 3 types of arrays, ಏನು ಸಿಂಗಲ್ ಡೈಮೆನ್ಷನಲ್ ಅರೇ, 2 dimensional array, ಮಲ್ಟಿ ಡೈಮೆನ್ಷನಲ್ ಅರೇ ಅಂತೆಲ್ಲ ಕಲ್ತ್ಕೊಂಡಿದ್ದೀರಲ್ವಾ. ಅದೇ ರೀತಿ ಇಲ್ಲಿ PHP ಅಲ್ಲಿ it supports one more special type of array called as associative arrays. ಇದೊಂದು ಫೀಚರ್ ತುಂಬಾ ಚೆನ್ನಾಗಿದೆ. ಆಯ್ತಾ? ಸೊ ಇದ್ರ ಮೇಲೆ ಪ್ರೋಗ್ರಾಮ್ ಬರುತ್ತೆ, ಸಾರ್ಟಿಂಗ್ ಪ್ರೋಗ್ರಾಮ್ ಬರುತ್ತೆ, ಅಲ್ಲಿ ಇದನ್ನ ಕಲ್ತ್ಕೊಳ್ಳೋಣ. ರೈಟ್? ದೆನ್ ಇನ್ನು ತುಂಬಾ ಫೀಚರ್ಸ್ ಚೆನ್ನಾಗಿದಾವೆ ಇದರಲ್ಲಿ. ಏನು, ಇಟ್ ಇಸ್ ಅ ಪೋರ್ಟಬಲ್ ಲ್ಯಾಂಗ್ವೇಜ್. ಅಂದ್ರೆ ಪೋರ್ಟಬಲ್ ಲ್ಯಾಂಗ್ವೇಜ್ ಅಂತಂದ್ರೆ ಇಟ್ ರನ್ಸ್ ಆನ್ ವಿಂಡೋಸ್ ಅಂಡ್ ಆಲ್ಸೋ ಲೈನೆಕ್ಸ್ ಆಪರೇಟಿಂಗ್ ಸಿಸ್ಟಮ್. ಸೊ ವಿಂಡೋಸ್ ಅಲ್ಲೂ ರನ್ ಆಗುತ್ತೆ ಮತ್ತೆ ಲೈನೆಕ್ಸ್ ಆಪರೇಟಿಂಗ್ ಸಿಸ್ಟಮ್ ಅಲ್ಲೂ ಕೂಡ ನಿಮ್ಮ PHP ರನ್ ಆಗುತ್ತೆ. ರೈಟ್? ಸೊ ಇದಲ್ದೇನೆ ಇನ್ನೂ ಕೆಲವು ಫೀಚರ್ಸ್ ಇದಾವೆ. ಆಯ್ತಾ? ಸೊ ಏನ್ ಇಟ್ ಈಸ್ ನಾಟ್ ಕೇಸ್ ಸೆನ್ಸಿಟಿವ್ ಅಂತ ಹೇಳ್ಬಿಟ್ಟೆಲ್ಲ ಫೀಚರ್ಸ್ ಇದಾವೆ. ಸೊ ಆ ಫೀಚರ್ಸ್ ಎಲ್ಲ ನಾನು ನಿಮ್ಗೆ ಗ್ರೂಪ್ ಅಲ್ಲಿ ಹಾಕ್ತೀನಿ. ಓಕೆ, ಸೊ ಇವು ಇಂಪಾರ್ಟೆಂಟ್ ಫೀಚರ್ಸ್. ಸೊ ಏನು, ಇಟ್ಸ್ ಸಿಂಟ್ಯಾಕ್ಸ್ ಇಸ್ ವೆರಿ ಸಿಮಿಲರ್ ಟು C ಲ್ಯಾಂಗ್ವೇಜ್, ಮತ್ತೆ ವೇರಿಯೇಬಲ್ಸ್ ನ ಡಿಕ್ಲೇರ್ ಮಾಡೋದು ಬೇಕಿಲ್ಲ. Then it supports associative arrays. Then it is a portable language.
ಪೋರ್ಟಬಲ್ ಲ್ಯಾಂಗ್ವೇಜ್ ಅಂತಂದ್ರೆ ಏನು, ಸೊ ಇದು ವಿಂಡೋಸ್ ಮತ್ತೆ ಲೈನೆಕ್ಸ್ ಆಪರೇಟಿಂಗ್ ಸಿಸ್ಟಮ್ ರನ್ ಆಗುತ್ತೆ. ದೆನ್ ಸೊ ಇದೇನು ಅಂತಂದ್ರೆ ಫ್ರೀ ಸಾಫ್ಟ್ವೇರ್. ಓಕೆ, ಸೊ ಇದನ್ನ ನೀವು ಫ್ರೀ ಆಗಿ, ಅಂದ್ರೆ ಈಗ ಎಕ್ಸಾಮ್ ಸಾಫ್ಟ್ವೇರ್ ಅಂತ ಹೇಳಿದೆ ಅಲ್ಲ, ಸೊ ಅದನ್ನ ಫ್ರೀ ಆಗಿ ಡೌನ್ಲೋಡ್ ಮಾಡ್ಕೊಂಡು ಅಲ್ಲಿ ನೀವು ಪ್ರೋಗ್ರಾಮ್ಸ್ ನ ರನ್ ಮಾಡ್ಬೋದು. ಸೊ ಇಟ್ಸ್ ಅ ಫ್ರೀ ಸಾಫ್ಟ್ವೇರ್. ಓಕೆ, ಸೊ ಇದಿಷ್ಟು ನಿಮ್ಮ PHP ದು ಫೀಚರ್ಸ್. ಸೊ ಇದನ್ನ ಎಕ್ಸಾಮ್ ಅಲ್ಲಿ ಕೇಳ್ಬೋದು. ಒಂದು 40% ಚಾನ್ಸಸ್ ಇದೆ, 40 ಅಥವಾ 50% ಚಾನ್ಸಸ್ ಇದೆ. ಲಿಸ್ಟ್ ದಿ ಫೀಚರ್ಸ್ ಆಫ್ PHP ಅಂತ ಕೇಳ್ಬೋದು. ಓಕೆ, ಸೊ ಇಂಪಾರ್ಟೆಂಟ್ ಕ್ವಶನ್ ಇದು, ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ನೋಡಿದ್ರೆ ಆಯ್ತಾ. ಸೊ ಇದಿಷ್ಟಾದ್ಮೇಲೆ ಡೈರೆಕ್ಟ್ ಆಗಿ ಪ್ರೋಗ್ರಾಮ್ ಇಂದ ಸ್ಟಾರ್ಟ್ ಮಾಡೋಣ. ಇದರಲ್ಲಿ ಥಿಯರಿ ಏನಷ್ಟಿಲ್ಲ, ರೈಟ್. ಸೊ PHP ಪ್ರೋಗ್ರಾಮ್ ಬರೀಬೇಕು ಅಂತಂದ್ರೆ, ಸ್ಟಾರ್ಟ್ ಮಾಡಬೇಕು ಅಂತಂದ್ರೆ, ಇಲ್ಲಿ ನೋಡಿ, ನಿಮ್ಮ PHP ಪ್ರೋಗ್ರಾಮ್ಸ್ ಎಲ್ಲ ಈ ಟ್ಯಾಗ್ ಒಳಗೆ ಇರಬೇಕು. ಓಕೆ, ಈ ಲೆಸ್ ದ್ಯಾನ್ ಸಿಂಬಲ್, ಕ್ವಶನ್ ಮಾರ್ಕ್ ಮತ್ತೆ PHP ಇಲ್ಲಿಂದ ಸ್ಟಾರ್ಟ್ ಮಾಡ್ತೀರಾ. ದೆನ್ ಎಂಡ್ ಮಾಡೋದು ಹೇಗೆ ಅಂತಂದ್ರೆ ಕ್ವಶನ್ ಮಾರ್ಕ್ ಮತ್ತೆ ಗ್ರೇಟರ್ ದ್ಯಾನ್ ಸಿಂಬಲ್. ಸೊ ಇಲ್ಲಿ ಲೆಸ್ ದ್ಯಾನ್ ಸಿಂಬಲ್ ಕ್ವಶನ್ ಮಾರ್ಕ್ ಇಂದ ಸ್ಟಾರ್ಟ್ ಮಾಡಿದ್ವಿ. ಎಂಡ್ ಮಾಡ್ಬೇಕಾದ್ರೆ ಕ್ವಶನ್ ಮಾರ್ಕ್ ಮತ್ತೆ ಗ್ರೇಟರ್ ದ್ಯಾನ್ ಸಿಂಬಲ್. ಈ ಎರಡು ಟ್ಯಾಗ್ ಒಳಗೆ ನಿಮ್ಮ PHP ಪ್ರೋಗ್ರಾಮ್ಸ್ ಇರುತ್ತೆ. ಓಕೆ, ಇನ್ನು ಎರಡು ಮೆಥಡ್ ಇದೆ, ಅದನ್ನ ಹೇಳ್ತೀನಿ. ಈಗ ಸಿಂಪಲ್ ಆಗಿ ಒಂದು ವೆಲ್ಕಮ್ ಮೆಸೇಜ್ ನ ಪ್ರಿಂಟ್ ಮಾಡೋಣ. ಪ್ರಿಂಟ್ ವೆಲ್ಕಮ್ ಟು PHP. ವೆಲ್ಕಮ್ ಟು PHP. ಸೊ ನೋಡಿ, ಇಲ್ಲಿ ಸಿಂಟ್ಯಾಕ್ಸ್ ಅಲ್ಲಿ ಸಿ ಲ್ಯಾಂಗ್ವೇಜ್ ಅಲ್ಲಿ ಪ್ರಿಂಟ್ ಎಫ್ ಅಂತ ಯೂಸ್ ಮಾಡ್ತಾ ಇದ್ರಿ, ಇಲ್ಲಿ ಪ್ರಿಂಟ್ ಅಂತ ಯೂಸ್ ಮಾಡ್ತಾ ಇದೀವಿ, ರೈಟ್. ರನ್ ಮಾಡೋಣ. ಡಬಲ್ ಕೋರ್ಸ್ ಮಿಸ್ ಆಗಿದೆ ಮ್ಯಾಮ್. ಓಕೆ 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 ಓಕೆ, ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಎಲ್ಲಿದೆ ಔಟ್ಪುಟ್? ಓಕೆ, ಎಸ್, ಚೆನ್ನಾಗಿ ಅಬ್ಸರ್ವ್ ಮಾಡ್ತಾ ಇರ್ತೀರಾ. ವೆರಿ ಗುಡ್, ತುಂಬಾ ಫಾಸ್ಟ್ ಆಗಿದ್ದೀರಾ. ಎಸ್, ಪ್ರಿಂಟ್ ಮಾಡೋದು ಹೇಗೆ? ಒಂದು ಮೆಸೇಜ್ ನ ಪ್ರಿಂಟ್ ಅಂತ ಹಾಕ್ಬಿಟ್ಟು, ನೀವು ಸಿ ಲ್ಯಾಂಗ್ವೇಜ್ ಅಲ್ಲಿ ಪ್ರಿಂಟ್ ಮಾಡ್ತಿರಲ್ಲ, ಡಬಲ್ ಕೋಟ್ಸ್ ಅಲ್ಲಿ ಮೆಸೇಜ್ ಹಾಕ್ಬೇಕು, ವೆಲ್ಕಮ್ ಟು PHP. ಓಕೆ, ನೋಡೋದು ಇದು ಸಿ ಲ್ಯಾಂಗ್ವೇಜ್ ತರಾನೇ ಇದೆ, ತುಂಬಾ ಈಸಿ ಆಗಿದೆ ಈ ಲ್ಯಾಂಗ್ವೇಜ್. ಓಕೆ, ಸೊ ಇದಲ್ಲದೆ ಇನ್ನೊಂದು ಮೆಥಡ್ ಏನು ಅಂತಂದ್ರೆ, ಜಸ್ಟ್ ಲೆಸ್ ದೆನ್ ಸಿಂಬಲ್ ಕ್ವಶನ್ ಮಾರ್ಕ್ ಮತ್ತೆ ಗ್ರೇಟರ್ ದೆನ್ ಸಿಂಬಲ್ ಕ್ವಶನ್ ಮಾರ್ಕ್ ಅಲ್ಲೂ ಹಾಕ್ಬೋದು. ಇಲ್ಲ ಅಂತಂದ್ರೆ ಈ ಜಾವಾ ಸ್ಕ್ರಿಪ್ಟ್ ಬರಿಬೇಕಾದ್ರೆ ಸ್ಕ್ರಿಪ್ಟ್ ಟ್ಯಾಗ್ ಯೂಸ್ ಮಾಡ್ತಾ ಇದ್ವಿ ಅಲ್ಲ, ಏನೋ ಸ್ಕ್ರಿಪ್ಟ್ ಟ್ಯಾಗ್ ಒಳಗೆ ನಿಮ್ಮ ಜಾವಾ ಸ್ಕ್ರಿಪ್ಟ್ ಟ್ಯಾಗ್ ಪ್ರೋಗ್ರಾಮ್ಸ್ ಹಾಕ್ತಾ ಇದ್ರಿ ಅಲ್ಲ, ಅದೇ ರೀತಿನೇ ಸ್ಕ್ರಿಪ್ಟ್ ಟ್ಯಾಗ್ ಒಳಗೆ ಕೂಡ PHP ಕೋಡ್ ನ ಹಾಕ್ಬೋದು. ಇದು ಇನ್ನೊಂದು ಮೆಥಡ್. ಸ್ಕ್ರಿಪ್ಟ್ ಲ್ಯಾಂಗ್ವೇಜ್ ಇಸ್ ಈಕ್ವಲ್ ಟು PHP, ದೆನ್ ಕ್ಲೋಸ್ ದಿಸ್ ಸ್ಕ್ರಿಪ್ಟ್ ಟ್ಯಾಗ್. ಆಯ್ತಾ, ಇದು ಒಂದು ಮೆಥಡ್. ಬಟ್ ಕಾಮನ್ ಆಗಿ ಯೂಸ್ ಮಾಡೋ ಮೆಥಡ್ ಯಾವುದು ಅಂತಂದ್ರೆ ದಿಸ್ ಒನ್. ಓಕೆ, ಸೊ ಇದು ಸಿಂಪಲ್ ಆಗಿದೆ ಮತ್ತೆ ಇದು ಅರ್ಥ ಆಗುತ್ತೆ. ಇದು PHP ಕೋಡ್ ಅಂತ ಹೇಳ್ಬಿಟ್ಟು, ಆಯ್ತಾ. ಮತ್ತೆ ವೇರಿಯೇಬಲ್ಸ್ ಡಿಕ್ಲೇರ್ ಮಾಡೋದು ಅಷ್ಟೇನೆ, ಜಸ್ಟ್ A = 10 ಮತ್ತೆ B = 20.